ಪವಿತ್ರ ಗೌಡರವರು ನನಗೆ ನನ್ನ ಮಗಳಿಗೆ ಅನ್ಯಾಯವಾಗಿದೆ, ನನಗೆ ನ್ಯಾಯ ಸಿಗಬೇಕು ಎಂದು ಕೇಳುತ್ತಿದ್ದಾರೆ. ನಾನು ದರ್ಶನ್ರವರ ಜೊತೆ 10 ವರ್ಷದಿಂದ ಸಂಸಾರ ಮಾಡಿದ್ದೇನೆ. ಈಗ ನನಗೆ ಯಾರೂ ಕೂಡ ಇಲ್ಲ. ನಾನು ಅನಾಥಳಾಗಿದ್ದೇನೆ. ಹಾಗಾಗಿ ನನಗೆ ಜೀವನಾಂಶವನ್ನು ಕಟ್ಟಿಕೊಡಬೇಕು ಎಂದು ಪವಿತ್ರ ಗೌಡರವರು ದರ್ಶನ್ರವರನ್ನು ಕೇಳುತ್ತಿದ್ದಾರೆ. ಆದರೆ ಇದಕ್ಕೆ ವಿಜಯಲಕ್ಷ್ಮಿ ಅವರು ಏನೂ ಮಾತನಾಡುತ್ತಿಲ್ಲ. ಪವಿತ್ರ ಗೌಡರವರು ನನಗೀಗಾಗಲೇ ದರ್ಶನ್ರವರು ಕೊಟ್ಟಿರುವ ಉಡುಗೊರೆಯೇ ಜಾಸ್ತಿಯಾಗಿದೆ. ನನ್ನ ಮಗಳಿಗೆ ತಂದೆಯೂ ಕೂಡ ಇಲ್ಲ. ಹಾಗಾಗಿ ನಾನು ಒಬ್ಬಂಟಿಯಾಗಿದ್ದೇನೆ. ನಾನು ಯಾರ ಮೊರೆ ಹೋಗಬೇಕು? ನನಗೆ ಜೀವನಾಂಶವನ್ನು ಕಟ್ಟಿಕೊಡಬೇಕು ಎಂದು ಪವಿತ್ರ ಗೌಡರವರು ಕೇಳುತ್ತಿದ್ದಾರೆ. ದರ್ಶನ್ರವರು ಈಗಾಗಲೇ ಎಲ್ಲರಿಗೂ ತಿಳಿದಿರುವ ಹಾಗಿದೆ, ವಿಜಯಲಕ್ಷ್ಮಿ ಬಿಟ್ಟು ಇರದ ಕಾರಣ ಪವಿತ್ರ ಗೌಡರವರಿಗೆ ಬೇಜಾರಾಗಿದೆ. ನನ್ನ ಪರ ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ ಎಂದು ಅನಿಸುತ್ತಿದೆ. ಹಾಗಾಗಿ ಪವಿತ್ರ ಗೌಡರವರು ದರ್ಶನ್ರವರನ್ನು ನನಗೆ ಬೇಕೇ ಬೇಕು ದರ್ಶನ್ ಎಂದು ವಾದ ಮಾಡುತ್ತಿದ್ದಾರೆ. ಪವಿತ್ರ ಗೌಡರವರು ದರ್ಶನ್ರವರು ಏನೇ ಮಾಡಿದರೂ ನನಗೆ ಯಾರೂ ಬೇಡ, ನನ್ನ ಕುಟುಂಬವೇ ನನಗೆ ಮುಖ್ಯ ಎಂದು ದರ್ಶನ್ರವರು ಹೇಳಿದ್ದಾರೆ. ಆದರೂ ಪವಿತ್ರ ಗೌಡರವರು ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಸಿಗಬೇಕು, ನಾನು ನನ್ನ ಮಗಳು ಒಬ್ಬಂಟಿಯಾಗಿದ್ದೇವೆ, ಹಾಗಾಗಿ ನನಗೆ ನ್ಯಾಯ ಸಿಗಬೇಕು, ನಾನು ಕೋರ್ಟ್ನ ಮೊರೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದಾರೆ. ಪವಿತ್ರ ಗೌಡರವರು ದರ್ಶನ್ರವರು ನನಗೆ ಯಾರೂ ಬೇಡ, ನನ್ನ ಕುಟುಂಬವೇ ನನಗೆ ಮುಖ್ಯ ಎಂದು ಕೋರ್ಟಿಂದ ಬಂದ ನಂತರವೂ ಪವಿತ್ರ ಗೌಡರ ಮುಖವನ್ನು ನೋಡದೇ ಇದ್ದಾರೆ. ಅವರ ಸುಭಿಯ ಭೇಟಿ ಆದ ನಂತರವೂ ಕೂಡ ದರ್ಶನ್ರವರು ಪವಿತ್ರರವರ ನಡುವೆ ಮಾತನಾಡಿಲ್ಲ. ಅದಕ್ಕಾಗಿ ಪವಿತ್ರ ಗೌಡ ಬೇಸರಗೊಂಡಿದ್ದಾರೆ. ಪವಿತ್ರ ಗೌಡರವರ ಬಗ್ಗೆ ಏನು ಅನಿಸುತ್ತದೆ?